ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ನಮ್ಮ ಹಿಸ್ಟ್ರಿ ಎಕ್ಸಾಮ್ ಕೀ ಆನ್ಸರ್ಗಳನ್ನು ಅದನ್ನು ರಿಲೀಸ್ ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ನಮ್ಮ ಜೊತೆ ಇರಲಿ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಮೊದಲನೆಯ ಪ್ರಶ್ನೆ ಇತ್ತು. ಪ್ರತಿಪಾದನೆ: ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಅದು ಪ್ರತಿಪಾದನೆ. ಕಾರಣ: ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಎರಡೂ ಕೂಡ ಸರಿ. ಹಾಗಿದ್ದರೆ ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ ಹಾಗೂ ಆರ್ನ ಸರಿಯಾದ ವಿವರಣೆ ಕೂಡ ಆಗಿದೆ. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ: ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು ಯಾರು? ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ಸಿ ಬ್ರೌನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಗುಲ್ಬರ್ಗ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4, ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡೋಣ ಈಗ. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತ ಎಂದು ಪರಿಗಣಿಸಲ್ಪಟ್ಟ ದೀನರ್ಯಾರು ಅಂತ 4ನೆಯ ಪ್ರಶ್ನೆ ಕೇಳಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಜೈ ಭಾರತ ಜನನೀಯ ತನುಜಾತೆ ಪದ್ಯ ಬರೆದವರು ಯಾರು ಅಂತ ಇದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಯಾರು ಕೇಳುವ ಅವಶ್ಯಕತೆಯೇ ಇಲ್ಲ. ಅದು ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ ಅಂತ. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ಈಗ ಬಿಟ್ಟ ಸ್ಥಳಗಳನ್ನು ನೋಡೋಣ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ. ಅಶ್ವಘೋಷ ರಚಿಸಿದ ಕೃತಿ ಯಾವುದು ಅಂತ ಇದೆ. ಬುದ್ಧ ಚರಿತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಡ್ಯಾಶ್ ಹೊಯ್ಸಳ ಮನೆತನದ ಸ್ಥಾಪಕ ಅಂತ ಇದೆ. ಅದು ಏನಂತೀರ, ಸಳ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. 8ನೆಯ ಪ್ರಶ್ನೆ: ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಯಾರು ಅಂತ ಇದೆ ಕೇಳಲಾಗಿದ್ದಾರೆ. ಕೃಷ್ಣ ದೇವರಾಯ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. 9ನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, 9ನೆಯ ಪ್ರಶ್ನೆ: ಡ್ಯಾಶ್ ಶಂಕರಾಚಾರ್ಯರ ಸಿದ್ಧಾಂತ ಅಂತ ಇದೆ. ಅದ್ವೈತ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದವರು ಯಾರು ಅಂತ ಇದೆ. ಮಂಗಲ್ ಪಾಂಡೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಈಗ ನಾವು ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ. ಜಾನ್ ಮಾರ್ಷಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಿಂಧೂ ನಾಗರಿಕತೆಯ ಸಂಶೋಧನೆ. ಕ್ವಶನ್ ನಂಬರ್ ಬಿ: ಚಾಮುಂಡರಾಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗೊಮ್ಮಟೇಶ್ವರನ ವಿಗ್ರಹ ಅಂತ. ಮೊಹಮ್ಮದ್ ಗವಾನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮದರಸ ಅಂತ. ಬಸವೇಶ್ವರ ಅಂತ ಇದೆ. ಬಸವೇಶ್ವರ ಅಂದರೆ ಬಸವಣ್ಣನವರು ಅಂತ. ಕಾಯಕವೇ ಕೈಲಾಸ 6ನೆಯದು. ಮಿರ್ಜಾ ಇಸ್ಮಾಯಿಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸರಿಯಾದ ಉತ್ತರ ಮಂಡ್ಯ ಸಕ್ಕರೆ ಕಾರ್ಖಾನೆ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ 3 ಅದಕ್ಕೆ ಲಾಸ್ಟ್ ಒನ್ನಿಗೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಅದು ಪಂಪ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯ ಹೆಸರು ಸಿ ಅಂತ ಇದೆ. ಒನಕೆ ಓಬವ್ವ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? ಇದನ್ನು ನಾವು ದೋಹಾ ಅಂತ ಕರೆಯುತ್ತೇವೆ. 15ನೆಯ ಪ್ರಶ್ನೆ: ಭಾರತದ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡ ಗಾಮ. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಇದೆ. ದಾದಾಬಾಯಿ ನವರೋಜಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಈ ಎಕ್ಸಾಮ್ ಮುಗೀತು, ಬಹಳ ಚಿಂತೆ ಮಾಡಬೇಡಿ. ಮುಂದಿನ ಪರೀಕ್ಷೆಗೆ ಸರಿಯಾಗಿ ತಯಾರಿಯನ್ನು ನಡೆಸಿಕೊಂಡು ಚೆನ್ನಾಗಿ ಓದಿ, ಚೆನ್ನಾಗಿ ಹೋಗಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ತಾವುಗಳು ನೋಡ್ಬೋದು, ನೆನ್ನೆ ನಾವು ಅಪ್ಲೋಡ್ ಮಾಡಿದಂಥ ಎಲ್ಲ ಪ್ರಶ್ನೆಗಳು ಇಲ್ಲಿ ಇದೆ. ನಿಯೋಲಿಥಿಕ್ ಅಂದರೆ ಅಂದರೆ ಹೊಸ ಅಂತ, ಹೌದಲ್ವಾ? ಲಿಥಿಕ್ ಅಂದರೆ ಶಿಲೆ ಅಂತ. ಅದಕ್ಕಾಗಿ ಹೇಳೋದು, ಸ್ವಲ್ಪ ಕಲ್ತು ಹೋಗಬೇಕು. ನೋಡಿ, ಕವಿರಾಜ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತು. ನನ್ನ ಎಲ್ಲ ಅಪ್ಲೋಡ್ ಮಾಡಿ, ಬೆಳಗ್ಗೆನೂ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದನಲ್ವ, ಅವೆಲ್ಲವೂ ಕೂಡ ಇದ್ದಾವೆ. 4 ವೇದಗಳಲ್ಲಿ 2 ವೇದಗಳನ್ನು ಬರೀರಲೇ ತಮ್ಮ ಅಂತ ಹೇಳಿದೆ. ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ, ಯಾವುದಾದ್ರು 2 ಕೇಳಿದ್ದಾರೆ. ನನ್ನ ಎಲ್ಲ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಶಿವಾಜಿಯ ತಂದೆ ತಾಯಿ ಹೆಸರು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಶಿವೋಪನಾಯಕ ಅವರು ಏಕೆ ಪ್ರಸಿದ್ಧರ ಇದನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಚಿಸ್ತಿ ಪಂಥದ 2 ಪ್ರಮುಖ ಸಂತರು, ಇದನ್ನು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ನೆಕ್ಸ್ಟು
ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಇದನ್ನು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ಹೇಳೋದ್ರಲ್ಲಿ ಉಪಯೋಗವಿಲ್ಲ, ತಾವುಗಳು ವೀಡಿಯೋಸ್ಗಳನ್ನು ನೋಡಬೇಕು. ಅಕ್ಬರನ ಧಾರ್ಮಿಕ ಮತ್ತು ರಾಜಪೂತ್ ನೀತಿ ಇದನ್ನು ಕೂಡ ಎಲ್ಲ ನಾನು ನಿಮಗೆ ಹೇಳಿದೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಆಗಿರ್ಬೋದು, ಅಶೋಕನ ಜೀವನ ಚರಿತ್ರೆ ಮತ್ತು ಸಾಧನೆಗಳು, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲಾಗಿದೆ ವಿಶ್ಲೇಷಿಸಿ, ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತದ ಪ್ರಯೋಗಗಳನ್ನು ಮಂಡಿಸಿ, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ನೋಡಿ. ಕಾಲಕ್ರಮೇಣ ಕೂಡ ನಿನ್ನೆ ನಾವು ಅಪ್ಲೋಡ್ ಮಾಡಿ ಕೊಟ್ಟಿದ್ವಿ. ನಂತರದಲ್ಲಿ ಇದು ಯಾವುದು ತಕ್ಷಶಿಲಾ, ಕಂಚಿ, ಆಗ್ರಾ, ಶ್ರೀರಂಗಪಟ್ಟಣ, ಜಲಿಯನ್ ವಾಲಾಬಾಗ್ ನಿನ್ನೆ ತಾನೇ ಒಂದು ಇದು ಹಾಕಿಬಿಟ್ಟು ಏನಂತೀರ ಚಿತ್ರವನ್ನು ಹಾಕಿಬಿಟ್ಟು ನಾವು ಆಯಿತಾ ಯಾವುದಾದ್ರು 5ಕ್ಕೆ ತಾವುಗಳು ಉತ್ತರವನ್ನು ಬರೀವಿರಿ ಅಂತ ಕೊಟ್ಟಿದ್ದಾರೆ. ಆದರೆ ಡೈರೆಕ್ಟಾಗಿ 5 ಪ್ರಶ್ನೆಗಳನ್ನು ಇಲ್ಲಿ ನೀಡಿದರು ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಧನ್ಯವಾದಗಳು. ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಇರಲಿ. ಗಾಡ್ ಬ್ಲೆಸ್ ಯು ಆಲ್.